ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಶೇಂಗಾ ಹೋಳಿಗೆ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಎರಡು ವೇ ಒಳಗೆ ಹೇಳ್ತೀನಿ ರೀ, ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಆ ಥರ ನೀವು ಮಾಡ್ಕೊಂಡು ತಿನ್ಬೋದು. ಈ ಶೇಂಗಾ ಹೋಳ್ಗಿನ 1 ಮಂತ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿರಿ. ಭಾಳ ಈಸಿ ರೆಸಿಪಿ ಐತಿ. ಫಸ್ಟ್ ಟೈಮ್ ಶೇಂಗಾ ಹೋಳ್ಗೆ ಮಾಡಾಕತ್ತೀರಿ ಅಂತಂದ್ರೆ ನಾನು ಯಾವ ಥರ ಹೇಳ್ತೀನಿ ಅದೇ ವೇ ಒಳಗೆ ನೀವು ಟ್ರೈ ಮಾಡಿರಿ, ಪರ್ಫೆಕ್ಟಾಗಿ ಬರ್ತೈತಿ. ಸೊ ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಹಿಟ್ಟು ನಾದ್ಕೋತೀನಿ. ಇಲ್ಲೇ ನಾನು 1 ಕಪ್ಗಿನ್ನ ಕಡಿಮೆ ಗೋಧಿ ಹಿಟ್ಟು, ಅರ್ಧ ಕಪ್ ಮೈದಾ ಹಿಟ್ಟು, ಆಮೇಲೆ ಒಂದು 2-3 ಸ್ಪೂನ್ ಅಷ್ಟು ಚಿರೋಟಿ ರವೆ ತೊಗೊಂಡೀನಿ. ಇದು ಒಂದು ವೇ ಆಯ್ತು. ಇನ್ನೊಂದು ಥರ ಏನಂದ್ರೆ ಬರೀ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಕೂಡಿಸಿ ಇನ್ನೂ ಒಂಥರ ಹಿಟ್ಟು ನಾದಿ ತೋರಿಸ್ತೀನಿ ನಿಮಗೆ, ಆಮೇಲೆ ಲಾಸ್ಟಿಗೆ ತೋರಿಸ್ತೀನಿ ಅದನ್ನ. ಸೊ 2-3 ಸ್ಪೂನಷ್ಟು ಚಿರೋಟಿ ರವೆ, ಸಣ್ಣ ರವೆ ಇರ್ತೈತಲ್ಲ ಅದನ್ನು ಹಾಕ್ಕೊರಿ. 1 ಚಿಟಿಕೆ ಅಷ್ಟು ಉಪ್ಪು, ಇವನ್ನೆಲ್ಲ ಹಾಕ್ಕೊಂಡು ಫಸ್ಟ್ ಡ್ರೈ ಮಿಕ್ಸ್ ಮಾಡ್ಕೊರಿ ಈ ಥರ. ಈ ಹಿಟ್ಟು ನಾದ್ಕೊಳ್ಳುವಾಗ ಆಯಿಲ್, ತುಪ್ಪ ಅಥವಾ ಬೆಣ್ಣೆ ಏನು ಹಾಕಬೇಡ್ರಿ. ಅವೆಲ್ಲ ಹಾಕಿದ್ರೆ ಶೇಂಗಾ ಹೋಳ್ಗೆ ಜಾಸ್ತಿ ದಿನ ತಡೆಯಲ್ಲ, ಸ್ವಲ್ಪ ಕಮಟಾದಂಗೆ ಆಗ್ತವೆ. ಏನೇನು ಇಂಗ್ರೀಡಿಯೆಂಟ್ ಹೇಳೇನಲ್ಲ ಇವನ್ನಿಷ್ಟ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂತ ಈ ಥರ ಗಟ್ಟಿ ನಾದ್ಕೋಬೇಕು. ಚಪಾತಿ ಹಿಟ್ಟು ಏನು ಇರ್ತೈತಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ನಾದ್ಕೋಬೇಕು ರೀ. ಆಮೇಲೆ ಇದು ಹಿಟ್ಟು ನೆನೆದಂಗೆ ಶೇಂಗಾ ಹೋಳ್ಗೆ ಭಾಳ ಚಲೋ ಬರ್ತಾವೆ. ನಿಮ್ಮ ಹತ್ರ ಟೈಮ್ ಐತಿ ಅಂತಂದ್ರೆ ಒಂದು 45 ಮಿನಿಟ್ಸ್ವರೆಗೂ ಮೇಲೆ ಒಂದು ಮುಚ್ಚಳ ಮುಚ್ಚಿ ನೆನೆಯಾಗಿ ಇಟ್ಬಿಡ್ರಿ. ಅಲ್ಲಿವರೆಗೂ ಉಳ್ದಿದ್ದ ತಯಾರಿ ನಡೆಸ್ಕೋಬೋದಲ್ಲ. ಶೇಂಗಾ ಹೋಳ್ಗೆಗೆ ಏನು ಹೂರಣ ಮಾಡ್ಕೋತೀವಿ ಅದನ್ನೆಲ್ಲ ರೆಡಿ ಮಾಡ್ಕೋಬೋದು. ಸೊ ನೋಡಿರಿ, ಇಷ್ಟು ಗಟ್ಟಿ ನಾದ್ಕೊಂಡೆ ನಾನೀಗ ಹಿಟ್ಟು. ಇದನ್ನ ರೆಸ್ಟ್ ಮಾಡಕ್ಕೆ ಬಿಡ್ತೀನಿ. ಅಲ್ಲಿವರೆಗೂ ಶೇಂಗಾ ಹೋಳ್ಗೆಗೆ ಏನು ಹೂರಣ ಇರ್ತೈತಲ್ಲ ಅದನ್ನು ರೆಡಿ ಮಾಡ್ಕೊಳ್ಳೋಣ. ನಮ್ಮ ಸೈಡ್ ತುಳಿ ಅಂತ ಹೇಳ್ತಾರೆ. ಸೊ ನಾನು ಫಸ್ಟ್ ಶೇಂಗಾ ಹುರ್ಕೋತೀನಿ. 1.5 ಕಪ್ನಷ್ಟು ಶೇಂಗಾ ತೊಗೊಂಡೇನಿ. ಈ ಶೇಂಗಾ ಹುರಿಯೋವಾಗ ಏನೈತಲ್ಲ ಈ ಥರ ದಪ್ಪ ತಳ ಇದ್ದಿದ್ದ ಪಾತ್ರೆನ ಯೂಸ್ ಮಾಡಿರಿ. ತೆಳ್ಳಂದು ಬಾಳ್ಗಿ ಥರ ಇರ್ತೈತಲ್ಲ ಅದನ್ನ ತೊಗೊಳಕ್ಕೆ ಹೋಗ್ಬೇಡ್ರಿ. ಅದಿತ್ತಂದ್ರೆ ಏನಾಗ್ತೈತಿ, ಶೇಂಗಾ ಬೇಗ ಹುರಿದು ಬಿಡ್ತಾವೆ, ಅಷ್ಟು ಪರ್ಫೆಕ್ಟಾಗಿ ಹುರಿಯಲ್ಲ. ಈ ಥರ ದಪ್ಪ ತಳ ಇದ್ದಿದ್ದ ಪಾತ್ರೆ ಒಳಗೆ ಅಗ್ದಿ ಲೋ ಫ್ಲೇಮ್ ಒಳಗೆ ಹುರ್ಕೋರಿ, ಅಂದ್ರೆ ಚಲೋ ಹುರಿತಾವ ನೋಡಿರಿ. ಈ ಥರ ಮಿಕ್ಸ್ ಮಾಡ್ಕೊಂತ ಹುರಿಬೇಕು ಯಾವಾಗಿದ್ರೂ. ಇದು ನೋಡಿರಿ, ಒಂದು ಸಾರಿ ಈ ಥರ ಸಿಪ್ಪಿ ಈಸಿಯಾಗಿ ಬಿಟ್ಕೊಂತಂತಂದ್ರೆ ನೀಟಾಗಿ ಹುರಿದೈತೆ ಅಂದಂಗೆ. ಆಮೇಲೆ ನೋಡಿರಿ, ಶೇಂಗಾದ ಮೇಲೆ ಈ ಥರ ಬ್ಲ್ಯಾಕ್ ಸ್ಪಾಟ್ಸ್ ಬಂದಿರ್ತಾವೆ. ಸೊ ಪರ್ಫೆಕ್ಟಾಗಿ ಈ ಶೇಂಗಾ ರೋಸ್ಟ್ ಆಗೈತಿ ಅಂದಂಗೆ. ಈಗ ಇವ್ನು ತೆಗೆದು ಬಿಡ್ತೇನೆ, ಜಾಸ್ತಿ ಏನು ಹುರ್ಕೊಳ್ಳೋದಿಲ್ಲ ಇನ್ನು. ಈಗ ಈ ಶೇಂಗಾದ ಸಿಪ್ಪೆ ಎಲ್ಲ ಬಿಡಿಸ್ಕೋಬೇಕು. ನನ್ನ ಹತ್ರ ಒಂದು ಟ್ರಿಕ್ ಐತಿ. ಈ ಥರ ಕ್ಲೀನ್ ಇದ್ದಿದ್ದು ಒಂದು ಬಟ್ಟೆ ತೊಗೊರಿ. ಈ ಬಟ್ಟೆ ಮೇಲೆ ಹುರಿದಿದ್ದಷ್ಟು ಶೇಂಗಾ ಹಾಕ್ಕೊಂಬಿಡ್ಬೇಕು. ಅಂದ್ರೆ ಶೇಂಗಾ ಸ್ವಲ್ಪ ಬಿಸಿ ಇರಲಿ, ಪೂರ್ತಿ ತಣ್ಣಗಾಗಿದ್ದು ಶೇಂಗಾ ಹಾಕ್ಬೇಡ್ರಿ. ಬಿಸಿ ಇದ್ದಾಗನೇ ಶೇಂಗಾದ ಸಿಪ್ಪಿ ಭಾಳ ಬೇಗ ಈಸಿಯಾಗಿ ಬಿಟ್ಕೊಂಡ್ಬಿಡ್ತೈತಿ. ಈ ಥರ ಈ ಶೇಂಗಾನ ಟ್ಯಾಪ್ ಮಾಡ್ಬೇಕು ನೋಡಿರಿ, ಈ ಥರ ಅರ್ಬಿ ಒಗ್ದಂಗೆ. ಸೊ ಈ ಥರ ಮಾಡೋದ್ರಿಂದ ಶೇಂಗಾದ ಸಿಪ್ಪಿ ಭಾಳ ಈಸಿಯಾಗಿ ಬಿಟ್ಕೊಂಡ್ಬಿಡ್ತೈತಿ. ಕೆಲವೊಬ್ರದ್ದು ಬೇರೆ ಥರ ಟ್ರಿಕ್ ಇರ್ತಾವೆ ಶೇಂಗಾದ ಸಿಪ್ಪಿ ಬಿಡಿಸೋದು. ಅಂದರೆ ಒಂದು ಚೀಲದಾಗ ಹಾಕಿ ಸೇಮ್ ಇದೇ ಥರ ಟ್ಯಾಪ್ ಮಾಡ್ತಾರೆ, ಆಮೇಲೆ ಈ ಥರ ಅರ್ಬಿ ಒಗ್ದಂಗೆ ಮಾಡ್ತಾರೆ, ನೀಟಾಗಿ ಬಿಟ್ಕೊಂಡ್ಬಿಡ್ತಾವೆ. ಬಟ್ ನಾನು ಯಾವಾಗಿದ್ರೂ ಇದೇ ಥರ ಮಾಡಿರ್ತೀನಿ ನೋಡಿರಿ. ಸಿಪ್ಪಿ ಎಲ್ಲ ಮಸ್ತ್ ಈಸಿಯಾಗಿ ಬಿಟ್ಕೊಂಡು ಈ ಥರ ಬಿಸಿನೇ ಇರ್ಬೇಕು ರೀ, ಒಂಚೂರು ಅಂದರೆ ಉಗುರು ಬೆಚ್ಚಗೆ ಇರಬೇಕು ಇವು ಶೇಂಗಾ. ಈಗ ನೆಕ್ಸ್ಟ್ ಏನಂತಂದ್ರೆ ನಾನು ಒಂದು 3 ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡೀನಿ. ಇವನು ಹುರ್ಕೋತೀನಿ. ಈ ಬಿಳಿ ಎಳ್ಳು ಸ್ವಲ್ಪ ಗ್ಯಾಸ್ ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಳಕತ್ತೀನಿ. ಈ ಬಿಳಿ ಎಳ್ಳು ಬೇಕಂದ್ರೆ ಹಾಕ್ಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು, ಆಪ್ಷನಲ್ ರೀ ಇದು. ಈಗ ಹುರಿದವ ಮಿಕ್ಸಿ ಒಳಗೆ ಹಾಕ್ಕೊಂಬಿಡ್ತೀನಿ. ಈ ಬಿಳಿ ಎಳ್ಳೊಳಗಿಂದ 1 ಸ್ಪೂನಷ್ಟು ನಾನು ಸೈಡ್ ಇಟ್ಕೋತೀನಿ. ಯಾಕಂದ್ರೆ ಮಿಕ್ಸಿ ಒಳಗೆ ಪೂರ ಸಣ್ಣಾಗಿಬಿಡ್ತೈತಿ. ಶೇಂಗಾ ಹೋಳಿಗೆ ಒಳಗೆ ಸ್ವಲ್ಪ ಎಳ್ಳು ಹಂಗೆ ಕಾಣ್ಬೇಕು. ಆಮೇಲೆ ಒಂದು 2-3 ಏಲಕ್ಕಿನ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ತೊಗೊಂಡೀನಿ. ಫಸ್ಟ್ ಇವನ್ನ ಈ ಥರ ಸಣ್ಣ ಮಾಡ್ಕೋಬೇಕು. ನೆಕ್ಸ್ಟ್ ಹುರಿದಿದ್ದಷ್ಟು ಶೇಂಗಾನ ಹಾಕ್ಕೋತೀನಿ. ಈಗೇನಂತಂದ್ರೆ ಪಲ್ಸ್ ಮೋಡ್ ಒಳಗೆ ಆನ್ ಆಫ್ ಮಾಡ್ಕೊತ ಈ ಥರ ತರಿಯಾಗಿ ಇದನ್ನು ಪೌಡ್ರ್ ಮಾಡ್ಕೋಬೇಕ್ರಿ. ಶೇಂಗಾ ಪೂರ ಸಣ್ಣ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಇವನಷ್ಟು ಒಂದು ಪ್ಲೇಟಿಗೆ ತೆಗೆದುಬಿಡ್ತೀನಿ. ಈಗೇನಂತಂದ್ರೆ ನಾನು 1.5 ಕಪ್ನಷ್ಟು ಶೇಂಗಾ ತೊಗೊಂಡಿದ್ನಲ್ಲ, ಸೊ 1 ಕಪ್ ಪೂರ್ತಿ 1 ಕಪ್ ಆಗುವಷ್ಟು ಬೆಲ್ಲ ತೊಗೊಳತ್ತೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ತಾರೆ, ಅದನ್ನು ಯೂಸ್ ಮಾಡತ್ತೀನಿ. ಗೊತ್ತಿಲ್ಲ ರೀ ಈಗಿನ ಬೆಲ್ಲ ಆರ್ಗ್ಯಾನಿಕ್ ಇರ್ತೈತಾ ಅಥವಾ ಇಲ್ಲ ಅಂತಂದು, ಏನು ಕಲರ್ ಮಿಕ್ಸ್ ಮಾಡಿರ್ತಾರೆ. ಸೊ ಇದನ್ನ ಈ ಥರ ಪ್ಲೇಟ್ ಒಳಗನ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡು ಆಗಿಂದ ಈಗ ಮತ್ತೊಮ್ಮೆ ಇದನ್ನು ಮಿಕ್ಸಿ ಒಳಗೆ ಹಾಕ್ಕೋಬೇಕು. ಈ ಥರ ಮಾಡೋದ್ರಿಂದ ಬೆಲ್ಲ ಶೇಂಗಾ ಮತ್ತು ಕರೆಕ್ಟಾಗಿ ಕಂಬೈನ್ ಆಗ್ತೈತಿ, ನೀಟಾಗಿ ಮಿಕ್ಸ್ ಆಗ್ತೈತಿ ನೋಡಿರಿ. ಈ ಥರ ಈಗೂ ಏನಂದ್ರೆ ಪೂರ ಫೈನಾಗಿ ಪೌಡ್ರ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಈಗ ಇದನ್ನಷ್ಟೂ ಒಂದು ಪ್ಲೇಟಿಗೆ ತೆಗ್ದು ನೀಟಾಗಿ ಇನ್ನೊಮ್ಮೆ ಈ ಥರ ಮಿಕ್ಸ್ ಮಾಡ್ಕೋತೀನಿ. ಸೇಮ್ ಚಪಾತಿ ಹಿಟ್ಟು ಹೆಂಗೆ ನಾದ್ತಾರಲ್ಲ ಅದೇ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಕರೆಕ್ಟಾಗಿ ಕಂಬೈನ್ ಆಗ್ತೈತೆ ರೀ ಬೆಲ್ಲ ಮತ್ತು ಶೇಂಗಾ ಎರಡೂ. ಈಗ ಹುರಿದಿದ್ದ ಬಿಳಿ ಎಳ್ಳು 1 ಸ್ಪೂನಷ್ಟು ಸೈಡ್ ತೆಗೆದು ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ. ಈಗ ನೋಡಿರಿ, ಇದು ಶೇಂಗಾ ಹೋಳ್ಗಿದ್ದು ಒಂಥರ ಸ್ಟಫಿಂಗ್ ಆಯ್ತು. ಅಂದರೆ ಈ ಥರ ಉದುರನೇ ಇರ್ತೈತಿ. ಹಿಂಗೆ ಮಾಡ್ಕೊಳಕ್ಕೆ ಬಂದರೆ ಓಕೆ, ಇಲ್ಲಾಂದ್ರೆ ಇನ್ನೂ ಒಂದು ವೇ ಹೇಳ್ತೇನೆ ನಿಮ್ಗೆ. ಸೊ ಅಂದ್ರೆ ಅರ್ಧ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂತ. ಹಿಟ್ಟು ನೋಡಿರಿ ಚಲೋ ನೆನೆದೈತಿದೆ. ಇನ್ನೊಮ್ಮೆ ಫೈನಲ್ಲಾಗಿ ಮಿದ್ಕೊಂಡು ಸಣ್ಣ ಉಳ್ಳಿ ತೊಗೋತೇನೆ ನಾನು. ಅಂದರೆ ಜಾಸ್ತಿ ಭಾಳಷ್ಟು ಉಳ್ಳಿ ಹಿಡಿಬಾರ್ದು. ಈ ಥರ ಉದುರಾಗಿ ನಾವು ತುಳಿ ಇಟ್ಕೊಂಡಿವಿ ಅಂತಂದ್ರೆ ಉಳ್ಳಿ ಭಾಳ ದೊಡ್ಡದು ತೊಗೋಬಾರ್ದು ನೋಡಿರಿ. ಇಷ್ಟ ಸಾಕಾಗ್ತೈತಿ. ಈಗ ಇದನ್ನು ಲಟ್ಟಿಸ್ಕೊಳ್ಳೋಣಂತ.
ಇಲ್ಲಪ್ಪ ಅಂದ್ರೆ ಹಂಗೆ ಜಸ್ಟ್ ನಾವು ಪರೋಟ ಏನು ಸ್ಟಫಿಂಗ್ ಮಾಡ್ಕೋತೇವಲ್ಲ ಹಂಗೆ ಬಂದ್ರನ ಆ ಥರನೂ ಮಾಡ್ಕೋಬೋದು. ಬಟ್ ಈ ಥರ ತುಳಿ ಉದುರು ಇದ್ದಾಗನ ಇದೇ ಥರ ಮಾಡ್ಕೋಬೇಕಾಗ್ತೈತಿ. ಇದನ್ನು ಭಾಳ ತೆಳ್ಳಗೆ ಮತ್ತು ದೊಡ್ಡದು ಲಟ್ಟಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ನೀವು ಶೇಂಗಾ ಹೋಳ್ಗೆ ಸ್ಟಫ್ ಮಾಡಿ ಲಟ್ಸಕ್ಕೆ ಹೋದ್ರೆ ಹರಿದು ಬಿಡ್ತೈತಿ. ಇಷ್ಟ ದಪ್ಪ ಇರ್ಬೇಕ್ರಿ ಇದು ನೋಡಿರಿ ಈ ಥರ. ಇದ್ರೊಳಗೆ 1 ಸ್ಪೂನಷ್ಟು ತುಳಿ ಹಾಕ್ಕೊಳಕತ್ತೀನಿ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಇಷ್ಟ ಹಾಕ್ಕೊರಿ 1 ಸ್ಪೂನಷ್ಟು. ಆಮೇಲೆ ನೀವು ಲಟ್ಸೋವಾಗ ತುಳಿ ಎಲ್ಲ ಹೊರಗೆ ಬರ್ತೈತೆ ಜಾಸ್ತಿ ಹಾಕಿದ್ರಿ ಅಂತಂದ್ರೆ. ಈಗ ಇದು ಸೇಮ್ ಮೋಮೋಸ್ ಹೆಂಗೆ ಫೋಲ್ಡ್ ಮಾಡ್ತೇವಲ್ಲ ಅದೇ ಥರ ಫೋಲ್ಡ್ ಮಾಡಿ ಎಕ್ಸ್ಟ್ರಾ ಹಿಟ್ಟಿತ್ತಂದ್ರೆ ತೆಗೆದು ಬಿಡಬೇಕು. ಆಮೇಲೆ ಒಂದು ಮೀಡಿಯಮ್ ಸೈಜ್ ಒಳಗೆ ಲಟ್ಟಿಸ್ಕೋಬೇಕು. ಈ ಥರ ಉದುರು ತುಳಿ ಇತ್ತಂದ್ರೆ ನೀವು ಎಷ್ಟು ಬೇಕಾದಷ್ಟು ತೆಳ್ಳಗೆ ಲಟ್ಟಿಸ್ಕೋಬೋದು ಶೇಂಗಾ ಹೋಳ್ಗೆ. ನೋಡಿರಿ ಒಂಚೂರು ದಂಡಿ ಬರೋದಿಲ್ಲ. ಆಮೇಲೆ ಒಣ ಹಿಟ್ಟು ಹಚ್ಚಿನ ಲಟ್ಟಿಸ್ಕೋರಿ, ನೀಟಾಗೆ ಸ್ಪ್ರೆಡ್ ಆಗ್ತೈತಿ ಎಲ್ಲ ಒಳಗಿನ ತುಳಿ. ನೋಡಿರಿ ಇನ್ನೊಂದು ನಿಮಗೆ ಮಾಡಿ ತೋರಿಸ್ತೀನಿ ನಾನು. ಈ ಥರ ಸೇಮ್ ಮೋಮೋಸ್ ಹೆಂಗೆ ಮಾಡ್ತೇವಲ್ಲ ಅದೇ ಥರ ಮಾಡ್ಕೊಂಡು ಇದನ್ನು ಲಟ್ಟಿಸ್ಕೊಂಬಿಡೋದು. ಭಾಳ ತೆಳ್ಳಗೆ ಲಟ್ಟಿಸ್ಕೋಬೇಕಂತೇನಿಲ್ಲ. ಶೇಂಗಾ ಹೋಳ್ಗೆ ದಪ್ಪ ಇತ್ತಂದ್ರೂ ಚಲೋ ಟೇಸ್ಟ್ ಬರ್ತೈತಿ. ಬೆಲ್ಲದ ಕ್ವಾಂಟಿಟಿ ಕರೆಕ್ಟ್ ತೊಗೋಬೇಕು. 1.5 ಕಪ್ನಷ್ಟು ಶೇಂಗಾ ತೊಗೊಂಡ್ರಿ ಅಂತಂದ್ರೆ 1 ಕಪ್ ಬೆಲ್ಲ ಕರೆಕ್ಟ್ ಆಗ್ತೈತಿ ರೀ, ಪರ್ಫೆಕ್ಟ್ ಆಗ್ತೈತಿ. ಆಮೇಲೆ ಶೇಂಗಾ ಜೊತೆ ಬೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು, ಬೆಲ್ಲ ಚಲೋ ಕೂಡ್ಕೋಬೇಕು. ಸೊ ನೋಡಿರಿ ನಾನು ಒಣ ಹಿಟ್ಟು ಹಚ್ಚಿನ ಲಟ್ಟಿಸ್ಕೊಳತ್ತೀನಿ. ಹಿಟ್ಟು ಹಚ್ಚಲಾರ್ದೆ ಲಟ್ಟಿಸ್ಕೋತಾರ, ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈ ಕಲ್ಲಿಗೆ ಏನೈತಲ್ಲ ಸ್ವಲ್ಪ ಏನಾರ ಇದು ಶೇಂಗಾ ಹೋಳ್ಗಿದು ಒಳಗಿನ ತುಳಿ ಅಂಟ್ಕೊಂಡ್ಬಿಡ್ತಂದ್ರೆ ಹರಿದು ಬಿಡ್ತೈತೆ ಅದು. ಸೊ ನೋಡಿರಿ ಒಂಚೂರು ದಂಡಿ ಬಂದಿಲ್ಲ. ಈಗ ಇದನ್ನು ಬೇಯಿಸ್ಕೊತೀನಿ. ಈ ಶೇಂಗಾ ಹೋಳ್ಗೆ ಏನೈತಲ್ಲ ಡೀಪ್ ಫ್ರೈಡ್ ಅಲ್ರಿ, ಇವನ್ನ ಜಾಸ್ತಿ ತವಿ ಮೇಲೆ ಹಾಕಿ ಬೇಯಿಸ್ಕೋಬೇಕಾಗ್ತೈತಿ. ಆಮೇಲೆ ಆಯಿಲದು ಏನು ಹಚ್ಚಕ್ಕೆ ಹೋಗ್ಬೇಡ್ರಿ ಬೇಯಿಸೋವಾಗ. ಅಗ್ದಿ ಲೋ ಫ್ಲೇಮ್ ಇಟ್ಕೊಂಡು ಈ ಶೇಂಗಾ ಹೋಳ್ಗಿನ ಬೇಯಿಸ್ಕೋಬೇಕು. ಆದಷ್ಟು ಈ ಥರ ದಪ್ಪಂದು ತವಾನ ತೊಗೋರಿ ಶೇಂಗಾ ಹೋಳ್ಗೆ ಬೇಯ್ಸಕ್ಕೆ. ಚಪಾತಿ ಮಾಡೋ ತವ ಇದ್ರೆ ಅದು ಓಕೆ ರೀ. ಎರಡೂ ಸೈಡನ್ನು ಟರ್ನ್ ಮಾಡಿ ಈ ಥರ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಈ ಥರ ಶೇಂಗಾ ಹೋಳ್ಗೆ 1 ಮಂತ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ನೀವು. ಈಗ ನಿಮ್ಗೆ ಒಂಥರ ಮಾಡಿ ತೋರಿಸಿದೆ. ಇನ್ನೂ ಒಂಥರ ಹೆಂಗಂತಂದ್ರೆ 1 ಕಪ್ನಷ್ಟು ಮೈದಾ ಹಿಟ್ಟು, ಒಂದು 2ರಿಂದ 3 ಸ್ಪೂನಷ್ಟು ಚಿರೋಟಿ ರವೆ, ಒಂದು ಸ್ವಲ್ಪ ಉಪ್ಪು ಹಾಕಿ ಫಸ್ಟ್ ಈ ಥರ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೀರು ಹಾಕಿ ಈ ಹಿಟ್ಟನ್ನ ನಾದ್ಕೊಂಬಿಡ್ಬೇಕು. ಆಗೇಲಿ ಏನು ಹಿಟ್ಟನ್ನ ಒಂದು ಸ್ವಲ್ಪ ಗಟ್ಟಿ ನಾದ್ಕೊಂಡಿದ್ವಲ್ಲ, ಇದು ಹಂಗಲ್ರಿ, ಒಂದು ಸ್ವಲ್ಪ ಮೆತ್ತಗೆ ನಾದ್ಕೊಂಡ್ರೆ ನಡಿತೈತಿ. ನಿಮಗೆ ತೋರಿಸ್ತೀನಿ ನಾನು ನಾದಿ ಆಗಿಂದ ಈ ಹಿಟ್ಟು ಯಾವ ಥರ ಇರ್ತೈತಂತ. ಸ್ವಲ್ಪ ನೀರು ಹಾಕ್ಕೊತ ಈ ಹಿಟ್ಟನ್ನ ನಾದ್ಕೋತೇನೆ ನಾನು. ಈ ಹಿಟ್ಟನ್ನು ನೋಡಿರಿ ಒಂದು 15 to 30 ಮಿನಿಟ್ಸ್ ಇದ್ರೆ ರೆಸ್ಟ್ ಮಾಡಕ್ಕೆ ಬಿಟ್ಬಿಡ್ರಿ. ಅಂದರೆ ಚಲೋ ನೆನಿಬೇಕಿದು ಹಿಟ್ಟು. ಏನಂತಂದ್ರೆ ಈ ಹಿಟ್ಟು ನೆನೆದಷ್ಟು ಶೇಂಗಾ ಹೋಳ್ಗೆ ಲಟ್ಸಕ್ಕೆ ಈಸಿ ಆಗ್ತೈತಿ, ಒಂಚೂರು ದಂಡಿ ಬರೋದಿಲ್ಲ. ನೆನಿಲಿಲ್ಪ ಇಮಿಡಿಯೇಟ್ ನೀವು ಮಾಡಾಕತ್ತೀರಿ ಅಂತಂದ್ರೆ ಶೇಂಗಾ ಹೋಳ್ಗೆ ಗಟ್ಟಿ ಆಗ್ತಾವ, ಆಮೇಲೆ ಭಾಳಷ್ಟು ದಂಡಿ ಬರ್ತೈತಿ. ಸೊ ನೋಡಿರಿ ನಿಮ್ಗೆ ಇನ್ನೊಂದು ಈ ಶೇಂಗಾ ಹೋಳ್ಗಿದು ಹೂರಣ ಮಾಡೋದು ಹೇಳ್ತೀನಿ. ಈ ಥರ ನಾನು ಒಂದು ಸ್ವಲ್ಪ ಹೂರಣನ ಸೈಡ್ ತೆಗೆದಿಟ್ಕೊಂಡಿದ್ದೆ. ಇದಕ್ಕೆ ನೋಡಿರಿ 1 ಟೀ ಸ್ಪೂನಷ್ಟು ನೀರು ಕುಡಿಸ್ಕೊಳತ್ತೀನಿ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಜಸ್ಟ್ ಈ ಥರ 1 ಟೀ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಕೂಡಲೇ ನೋಡಿರಿ ಇದು ಎಷ್ಟು ಚಲೋ ಕಂಬೈನ್ ಆಗ್ತೈತಿ, ಒಂದು ಹೂರ್ಣದ ಥರ ರೆಡಿ ಆಗ್ತೈತಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚಪಾತಿ ಹಿಟ್ಟು ಏನು ಮಿದ್ಕೋತೇವಲ್ಲ ಆ ಥರ ಮಿದ್ದಿ ಇದನ್ನು ರೆಡಿ ಮಾಡ್ಕೋಬೇಕು. ನೋಡಿರಿ ಭಾಳ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಒಂದು ಸ್ವಲ್ಪ ನೀರು ಚುಮುಕ್ ಹೊಡಿಬೇಕಂತ ಹೇಳ್ತಾರಲ್ಲ ಅಷ್ಟ ಮಾಡಿದ್ರೆ ಸಾಕು. ಸೊ ಇದು ಹೂರಣ ರೆಡಿ ಆಗೈತಿ. ಆಮೇಲೆ ಈ ಹಿಟ್ಟನ್ನು ನೆನೆದೈತಿ. ಈಗ ಇದನ್ನು ಸ್ಟಫಿಂಗ್ ಮಾಡೋದು ತೋರಿಸ್ತೇನೆ ನಾನು. ಸೇಮ್ ಪರೋಟ ಯಾವ ಥರ ನಾವು ಸ್ಟಫ್ ಮಾಡ್ತೇವಲ್ಲ ಅದೇ ಥರ ಮಾಡ್ಕೋಬೇಕು. ಬೇಕಿದ್ರೆ ನೀವು ಸ್ವಲ್ಪ ಲಟ್ಟಿಸ್ಕೊಂಡು ಆಮೇಲೆ ಇದರೊಳಗೂ ಸ್ಟಫ್ ಮಾಡ್ಕೋಬೋದು. ಎಷ್ಟು ನಾವು ಈ ಕಣಕ ಹಿಡಿದಿರ್ತೇವಲ್ಲ ಅಷ್ಟು, ಅದಕ್ಕಿಂತ ಒಂಚೂರು ಜಾಸ್ತಿ ಶೇಂಗಾದ ಹೋಳ್ಗಿದು ಹೂರಣ ಹಿಡಿಬೇಕು. ನೋಡಿರಿ ಈ ಥರ ಮಾಡ್ಕೋಬೇಕು. ಫಸ್ಟ್ ಇದರೊಳಗೆ ಈ ಸ್ಟಫಿಂಗ್ ಮಾಡ್ಕೋಬೇಕು. ಸೇಮ್ ಹೂರ್ಣದ ಹೋಳ್ಗೆ ಅಥವಾ ಪರೋಟ ಇದೇ ಥರ ಮಾಡ್ತೇವಲ್ಲ ಹಿಂಗೆ ಮಾಡ್ಬೇಕು ನೋಡಿರಿ. ಹಿಂಗೆ ಮಾಡೋದ್ರಿಂದ ಚಲೋ ಲಟ್ಸಕ್ಕೂ ಈಸಿ ಆಗ್ತೈತಿ, ಜಾಸ್ತಿ ದಂಡಿನೂ ಬರೋದಿಲ್ಲ. ನೀವು ಬೇಕಾದ್ರೆ ಆ ಥರನೂ ಟ್ರೈ ಮಾಡಿ ನೋಡಿರಿ. ಒಂದು ಸ್ವಲ್ಪ ಇದನ್ನು ಲಟ್ಟಿಸ್ಕೊಂಡು ಆಮೇಲೆ ಅದ್ರೊಳಗೆ ಸ್ಟಫಿಂಗ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ ನೋಡಿರಿ. ಸೊ ಎಕ್ಸ್ಟ್ರಾ ಹಿಟ್ಟು ಏನಾರು ಇತ್ತಂದ್ರೆ ತೆಗೀರಿ, ಇಲ್ಲಾಂದ್ರೆ ಜಸ್ಟ್ ಲಟ್ಟಿಸ್ಕೊಂಡ್ರೆ. ಈ ಥರ ಮಾಡಿದ ಹೋಳಿಗೆ ಏನಿರ್ತಾವಲ್ಲ ಇವನ್ನ ಸ್ವಲ್ಪ ದಪ್ಪಿಟ್ಟ ಲಟ್ಟಿಸ್ಕೋಬೇಕು. ಭಾಳ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ನೀರು ಹಾಕಿ ಮಿಕ್ಸ್ ಮಾಡಿ ನಾವು ಹೂರ್ಣದ ಗಟ್ಟಿ ರೆಡಿ ಮಾಡ್ಕೊಂಡಿರ್ತೇವಲ್ಲ, ಬೇಯಿಸೋವಾಗ ಏನೈತಲ್ಲ ಸ್ಟಫಿಂಗ್ ಎಲ್ಲ ಹೊರಗೆ ಬರ್ತೈತಿ, ಬೆಲ್ಲ ಎಲ್ಲ ಕರಗ್ದಂಗಾಗಿ ಹೊರಗೆ ಬರ್ತೈತಿ. ಹಿಂಗಾಗಿ ಈ ಥರ ಸ್ಟಫ್ ಮಾಡಿದ ಹೋಳ್ಗಿನ ಒಂದು ಸ್ವಲ್ಪ ದಪ್ಪಿಟ್ಟ ಲಟ್ಟಿಸ್ಕೋಬೇಕು. ನೋಡಿರಿ ಈ ಥರ ಲಟ್ಸಿದ ಹೋಳ್ಗಿನೂ ಒಂದು ಸ್ವಲ್ಪ ದಂಡಿ ಬರೋದಿಲ್ಲ. ನೀವು ಫಸ್ಟ್ ಟೈಮ್ ಟ್ರೈ ಮಾಡಾಕತ್ತೀರಿ ಅಂತಂದ್ರೆ ಇದೇ ಥರ ಟ್ರೈ ಮಾಡಿರಿ, ಚಲೋ ಬರ್ತಾವೆ. ಈಗ ಇದನ್ನು ಬೇಯಿಸ್ಕೋಬೇಕು. ಬೇಯಿಸೋವಾಗ ಏನೈತಲ್ಲ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊರಿ. ನೀವು ಎಷ್ಟು ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ತೀರ ಅಷ್ಟು ಶೇಂಗಾ ಹೋಳ್ಗೆ ಜಾಸ್ತಿ ದಿನ ತಡಿತಾವೆ. ಆಮೇಲೆ ಬೇಗ ಬೇಯ್ದು ಅಂತಂದ್ರೆ ಬೇಗ ಕೆಟ್ಟು ಬಿಡ್ತಾವೆ ಶೇಂಗಾ ಹೋಳ್ಗೆ. ಇದನ್ನು ಕುರುಕುರು ಅನ್ನೋವರೆಗೂ ಅಂದ್ರೆ ಪೂರಾ ರೋಸ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು.
ಈ ಶೇಂಗಾ ಹೋಳ್ಗೆ ನನಗಂತ್ರಿ ಭಾಳ ಇಷ್ಟ ರೀ. ಬೇರೆ ಯಾವ ಹೋಳ್ಗಿನೂ ನಾನು ಅಷ್ಟೊಂದು ಇಷ್ಟಪಡೋದಿಲ್ಲ. ಶೇಂಗಾ ಹೋಳ್ಗೆ ಎಲ್ಲರಿಗೂ ಇಷ್ಟ ಆಗ್ತೈತಿ. ಆದ್ರೆ ಮಾಡೋದೊಂದು ಸ್ವಲ್ಪ ಕಷ್ಟ ಅನ್ನಿಸ್ತೈತಿ. ನಾನೇನು ಸೆಕೆಂಡ್ ಮೆಥಡ್ ಹೇಳಿದ್ನಲ್ಲ ಆ ಥರ ಟ್ರೈ ಮಾಡಿರಿ ನೀವು. ಫಸ್ಟ್ ಟೈಮ್ ಶೇಂಗಾ ಹೋಳ್ಗೆ ಮಾಡಾಕತ್ತೀರಿ ಅಂತಂದ್ರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ತೊಗೋರಿ ಎಲ್ಲ ಇಂಗ್ರೀಡಿಯೆಂಟ್. ಯಾಕಂದ್ರೆ ಭಾಳಷ್ಟು ಕ್ವಾಂಟಿಟಿ ತೊಗೊಂಡು ಎಲ್ಲ ವೇಸ್ಟ್ ಮಾಡೋದು ಬೇಡ. ಸ್ವಲ್ಪ ಸ್ವಲ್ಪ ನೀರು ಚುಮುಕ್ ಹೊಡೀರಿ. ಆಮೇಲೆ ಹಿಟ್ಟು ನಾದ್ಕೊಳ್ಳೋವಾಗೂ ನೀಟಾಗಿ ಕೇರ್ಫುಲ್ಲಾಗಿ ಹಿಟ್ಟು ನಾದ್ಕೊರಿ. ಸೊ ಪರ್ಫೆಕ್ಟಾಗಿ ಬರ್ತೈತಿ. ಕರೆಕ್ಟಾಗಿ ಬೆಲ್ಲ ಕೂಡಿಸ್ಕೊರಿ. ಸೊ ಇವೆಲ್ಲನೂ ನೀವು ನಾ ಹೇಳಿದ ರೀತಿಯೊಳಗೆ ಟ್ರೈ ಮಾಡಿದರೆ ಪರ್ಫೆಕ್ಟಾಗಿ ಶೇಂಗಾ ಹೋಳ್ಗೆ ಮಾಡ್ಬೋದು. ಕರೆಕ್ಟ್ ಬಂತಂದ್ರೆ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.